ನಮಸ್ತೆ ಎಲ್ರಿಗೂ. ಇವತ್ತು ಗುರು ಪೂರ್ಣಿಮೆ. ತಿಂಡಿ ಜೊತೆಗೆ ಏನಾದರೂ ಸ್ವೀಟ್ ಮಾಡುವಂತ ಅಮ್ಮ ಹೇಳಿದ್ರು. ಅದಕ್ಕಾಗಿ ನಾನು ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ. 2 ಕಪ್ ಗೋಧಿ ಕಡಿನ ಹಾಕ್ಕೊಂಡು ಅದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದೆ. ಯಾಕಂದರೆ ಅದರಲ್ಲಿ ಧೂಳಿತ್ತು, ಹಾಗಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ 2.5 ಕಪ್ ನೀರು ಹಾಕ್ಕೊಂಡು ಕುಕ್ಕರ್ ಮೇಲೆ ಇಟ್ಬಿಟ್ಟು ವಿಷಲ್ ಮಾಡಿಸ್ತಾ ಇದ್ದೀನಿ. 3 ವಿಷಲ್. ಜಸ್ಟ್ ಅನ್ನ ಮಾಡ್ಕೊಳ್ಳೋ ಥರ ಮಾಡಬೇಕು ಅದನ್ನು. ಈ ಕಡೆ ಸೈಡಲ್ಲಿ 1 ಕಪ್ ಕಡಲೆಬೇಳೆ ನೆನೆಲಿಕ್ಕೆ ಇಟ್ಟೆ. ಅದೇನಕ್ಕಂದರೆ ಕೋಸಂಬರಿ, ಸಿಂಪಲ್ ಒಂದು ಕೋಸಂಬರಿ ಮಾಡ್ತಾಯಿದ್ದೀನಿ. ಬೆಂದಿರೋ ಗೋಧಿ ಕಡಿಗೆ ಒಗ್ಗರಣೆ ಮಾಡಿ ಪಾಯಸ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. 2 ಚಮಚ ತುಪ್ಪ ಹಾಕ್ಕೊಂಡೆ. ಅದಕ್ಕೆ ಗೋಡಂಬಿ, ದ್ರಾಕ್ಷಿ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದಕ್ಕೆ ಬೆಂದಿರೋ ಗೋಧಿ ಕಡಿ ಅಂತ ಅಂತಾರೆ ನಮ್ಮ ಕಡೆ. ಅದು ರವೆ, ದಪ್ಪ ರವೆ ಅಂತ ಹೇಳ್ಬೋದು. ಇವಾಗ ನಾನು ಅದಕ್ಕೆ ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ. ಮುಂಚೆನೇ ಹಾಲು ಮಿಕ್ಸ್ ಮಾಡಿದ್ರೆ ಅದು ವಿಷಲ್ ಬಂದಾಗ ಹಾಲೆಲ್ಲ ವೇಸ್ಟ್ ಆಗುತ್ತಂತ 2 ಏಲಕ್ಕಿನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೆ, ಅದನ್ನು ಕೂಡ ಮಿಕ್ಸ್ ಮಾಡಿದೆ. ಬೆಲ್ಲ ಹಾಕಿದ್ರೆ ತುಂಬ ಒಂಥರ ಕಪ್ಪು ಕಲರ್ ಬರುತ್ತೆ, ನನ್ನ ಮಗಳು ತಿನ್ನಲ್ಲ. ಹಾಗಾಗಿ ಇದಕ್ಕೆ 1.5 ಕಪ್ ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಆಯಿತು. ಇವಾಗ ಒಣ ಕೊಬ್ಬರಿ ತುರಿದಿಟ್ಟಿದ್ರು ಅಮ್ಮ, ಅದನ್ನು ಒಂದು 3 ಚಮಚ ಹಾಕಿದ್ದೀನಿ ಟೇಸ್ಟಿಗೆ. ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಕುದಿಸಿದ್ರೆ ಪಾಯಸ ರೆಡಿ ಆಯಿತು. ಮತ್ತು ಲೆಮನ್ ರೈಸ್, ನಿಂಬೆಹುಳಿ ಚಿತ್ರಾನ್ನಕ್ಕೆ ನಾನು ಎಣ್ಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಹಾಕಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಹಸಿ ಮೆಣಸಿನ್ಕಾಯಿನ ದೊಡ್ಡಕ್ಕೆ ಹೆಚ್ಕೊಂಡಿದ್ದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಈರುಳ್ಳಿ ಹಾಕಿದೆ, ಕರಿಬೇವಿನ ಸೊಪ್ಪು ಹಾಕಿದೆ. ಎಲ್ಲದನ್ನು ಚೆನ್ನಾಗಿ ಅದು ಬಾಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಹಾಕಿದೆ. ನಿಂಬೆಹುಳಿ ಚಿತ್ರಾನ್ನ ಇಷ್ಟೇ ಸಿಂಪಲಾಗಿ ಮಾಡಬೇಕು, ಹಾಗಾದರೆ ಚೆನ್ನಾಗಾಗೋದು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅನ್ನನ ಸ್ವಲ್ಪ ಉದುರುದ್ರಾಗಿ ಬೇಯಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಗೊಜ್ಜು ರೆಡಿ ಮಾಡಿಟ್ಟಿದ್ದು ಗೊಜ್ಜು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಾಯಿ ತುರಿ, 1-2 ಚಮಚ. ನಮಗೆ ಇದು ಕಾಯಿ ತುರಿ ಎಲ್ಲ ಅಡುಗೆಗೂ ಸಾಮಾನ್ಯವಾಗಿ ಬೇಕೇ ಬೇಕು. ಹಾಗಾಗಿ 2 ಚಮಚ ಕಾಯಿ ತುರಿ ಹಾಕಿ ನಿಂಬೆಹಣ್ಣನ್ನು ರಸನ ಸೇರಿಸ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸನ ಒಲೆ ಮೇಲೆ ಹಾಕಲ್ಲ ನಾನು, ಈ ಥರನೇ ಸಪ್ರೇಟಾಗೆ ಹಾಕೋದು. ಇವಾಗ ಒಂದು ನಿಂಬೆಹುಳಿ ಪೂರ್ತಿ ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಿತ್ರಾನ್ನ ತುಂಬ ವೆರೈಟಿ ಮಾಡ್ತೀವಿ, ಆದರೆ ಈ ನಿಂಬೆ ಹುಳಿ ಚಿತ್ರಾನ್ನ ಇದೆಯಲ್ಲ, ನಿಂಬೆಹಣ್ಣಿನ ಚಿತ್ರಾನ್ನ, ಇದು ತುಂಬ ಸ್ಪೆಷಲ್, ತುಂಬ ಟೇಸ್ಟಿ ಇರುತ್ತೆ. ನಾನು ಕಿಚನಲ್ಲಿ ಬ್ಯುಸಿ ಇದ್ದೆ, ಅಮ್ಮ ಪೂಜೆ ಮಾಡ್ತಾಯಿದ್ದಾರೆ. ಈ ಕಡೆ ಕಡಲೆಬೇಳೆ ನೆನೆಲಿಕ್ಕೆ ಇಟ್ಟಿದ್ದೆ. 1 ಅವರ್ ನೆಂದರೆ ಸಾಕು. ಅದಕ್ಕೆ ಈರುಳ್ಳಿ ಈ ರೀತಿ ಉದ್ದಕ್ಕೆ ತೆಳ್ಳಗೆ ಹೆಚ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಈ ಕೋಸಂಬರಿ ರೆಡಿ ಆಗುತ್ತೆ. ಇದು ನಮ್ಮ ತಂದೆಯವರ ಅಚ್ಚುಮೆಚ್ಚಿನ ಕೋಸಂಬರಿ ಆಗಿತ್ತು. ಇದು ಮಾಡೋದು ತುಂಬ ಸಿಂಪಲ್. ಅಮ್ಮ ಪೂಜೆ ಮುಗಿಸಿದ ತಕ್ಷಣ ತಿನ್ಲಿಕ್ಕಂತ ಪ್ಲೇಟಿಗೆ ಹಾಕಿಟ್ಟೆ. ಅಮ್ಮನ ಕೈಗೆ ಮೊಬೈಲ್ ಕೊಟ್ಟಿದ್ದೀನಿ, ಅವರೇ ರೆಕಾರ್ಡ್ ಮಾಡಿದ್ದಾರೆ ಇದು ವಿಡಿಯೋ. ಎಷ್ಟು ಚೆನ್ನಾಗಿ ಪ್ರತಿ ಫೋಟೋಗೂ ಫೋಕಸ್ ಮಾಡಿದ್ದಾರೆ. ನಮ್ಮಮ್ಮಂಗೆ ಪೂಜೆ ಮಾಡೋದಂದರೆ ತುಂಬ ಇಷ್ಟ. ನಾನು ಹಬ್ಬ ಹುಣ್ಣಿಮೆ ಹರಿದಿನದಲ್ಲಿ ಮಾಡ್ತೀನಿ. ಪ್ರತಿದಿನ ವಾರಕ್ಕೆಲ್ಲ ಪೂಜೆ ಮಾಡಲಿಕ್ಕಾಗಲ್ಲ. ಧನ್ಯವಾದಗಳು ವಿಡಿಯೋ ನೋಡೋದಕ್ಕಾಗಿ.